ಹಾಯ್ ಹಲೋ ಶಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಕೊಬ್ಬರಿ ಮಿಠಾಯಿ. ಕೊಬ್ಬರಿ ಮಿಠಾಯಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಕೊಬ್ಬರಿ ಕಾಯಿ ತಗೊಂಡಿದ್ದೀನಿ. ಚೆನ್ನಾಗಿ ನೀವು ಕಾಯಿ ಬಲ್ತಿರೋದು ತಗೋಬೇಕು. ಅದನ್ನ ಮೇಲೇ ತುರ್ಕೋಬೇಕು, ತಳವರೆಗೂ ತುರ್ಕೋಬೇಡಿ. ನಾನು ಒಂದು ಕಾಯಿ ತಗೊಂಡು ತುರಿದಿಟ್ಕೊಂಡಿದ್ದೀನಿ. ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ತಗೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ, 2 ಟೀ ಸ್ಪೂನಷ್ಟು ತುಪ್ಪ. ನಾನಿವಾಗ ಕಾಯಿನ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ 2 ರೌಂಡು ಗ್ರೈಂಡ್ರ್ ಮಾಡ್ಕೋಬೇಕು, ಇದನ್ನ ರುಬ್ಕೋಬೇಕು. ಸುಮ್ಮನೆ ಜಸ್ಟ್ ಹಿಂಗೆ ಹೊಡ್ಕೊಂಡ್ರೆ ಸಾಕು. ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಮಿಕ್ಸಿಲಿ ಹೊಡ್ಕೊಂಡಿರುವಂಥ ಕಾಯಿನ ಇವಾಗ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹಿಂಗೆ ಹುರ್ಕೋಬೇಕು ತೆಂಗಿನಕಾಯಿನ. ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ನೋಡಿ, ತೆಂಗಿನಕಾಯಿನ ಇವಾಗ ನಾವು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿ ಬರುವವರೆಗೂ ನೀವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ. ತೆಳಗಿದ್ದಂಗೆ ನೀವು ಇದು ಮಾಡೋಕ್ಕೆ ಹೋಗಬೇಡಿ. ನೀವು ಈ ಥರ ಗಟ್ಟಿ ಬರ್ತಾ ಇದೆ ಇವಾಗ. ನೋಡಿ, ಈ ಥರ ಗಟ್ಟಿ ಬರುವವರೆಗೂ ನೀವು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು. ಮತ್ತು ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಗಟ್ಟಿ ಬಂದಿದೆ. ಇದನ್ನ ನಾವು ಒಂದು ತಟ್ಟೆಯಲ್ಲಿ ತುಪ್ಪ ಸಾವರಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು, ಎಷ್ಟು ತೆಳ ಬೇಕು, ಎಷ್ಟು ಇದು ಬೇಕು ಅಂತ ನೀವು ಅದನ್ನ ಚೆನ್ನಾಗಿ ತಟ್ಕೋಬೇಕು. ಮಿಠಾಯಿ ರೆಡಿಯಾಗಿದೆ. ಇದನ್ನ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಒಂದು 1/4 ಗಂಟೆ ಏನಾದರೂ ಆರಿ ಆಮೇಲೆ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ನಂತರ ನಾವು ಪೀಸ್ ತೆಗಿಬೇಕು ಅಂದರೆ 2 ಅವರ್ 3 ಅವರು ಅದು ಆರಲೇಬೇಕು, ಇಲ್ಲಾಂದರೆ ಪೀಸು ಒದ್ರೋಗ್ಬಿಡುತ್ತೆ. ನೋಡಿ, ನಾನು ತಟ್ಟೆಗೆ ಹಾಕ್ಕೊಂಡಿರುವಂಥ ಕೊಬ್ಬರಿ ಮಿಠಾಯಿನ ಈಗ ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ. ಹಿಂಗೆ ಮೆಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಪೀಸಸ್ ಮಾತ್ರ ಇವಾಗ ತೆಗಿಬೇಡಿ, ಸ್ವಲ್ಪ ಚೆನ್ನಾಗಿ ಆರಬೇಕು. ನಿಮಗೆ ಯಾವ ಶೇಪ್ ಬೇಕು ಅಂದರೆ ಆ ಶೇಪ್ ಕಟ್ ಮಾಡ್ಕೋಬೋದು. ನಾವು ಇವಾಗ ಮೇಲೆ ಪೀಸ್ ಮಾಡಿರುವಂಥದ್ದಕ್ಕೆ ನಾವು ಈಗ ಮೇಲೆ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆರಿದ ಮೇಲೆ ಪೀಸ್ ತೆಗೀರಿ. ಈಗ ನೀವು ಪೀಸಾಗಿ ಚೆನ್ನಾಗೇ ಬರ್ತಾ ಇದೆ. ನೋಡಿ, ಈ ಥರ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಹೀಗೆ ಬೇರೆ ಬೇರೆ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ.